ಗುರು, ಈ ದೇಶದಲ್ಲಿ ಸ್ನೇಕ್ ವೈನ್ ಅಂತ ನಾಗರಾವ್ನ ಸಾಯಿಸಿ ಆಲ್ಕೋಹಾಲ್ ಅಂತ ಕುಡಿಯಕ್ ಕೊಡ್ತಾರೆ. ಇದನ್ ಕುಡಿದ್ರೆ ನಮ್ ಕತೆ ಮುಗೀತು. ನಮ್ ದೇಶದಲ್ಲಿ ನಾಗರ ಕಲ್ಲಿಗೆ ಹಾಲ್ ಹಾಕ್ತಾರೆ, ಈ ದೇಶದಲ್ಲಿ ನಾಗರಾವ್ನೇ ಆಲ್ಕೋಹಾಲ್ ಮಾಡ್ಕೊಂಡು ಕುಡಿತಾ ಇದಾರೆ. ನೋಡ್ತಾ ಇದ್ರೇನೆ ಭಯ ಆಗುತ್ತೆ, ಎಲ್ಲ ಬಾಯಿಗೆ ಬರ್ತೈತೆ. ಇನ್ನು ವಿಚಿತ್ರವಾಗಿರುವಂತಹ ಸ್ಟ್ರೀಟ್ ಫುಡ್ ಯಾರು ನಿಮಗ್ ತೋರಿಸಿಲ್ಲ, ಕನ್ನಡದಲ್ಲಿ ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ. ಇರೋದು ನಿದ್ದಂಗೆ ರಿಯಾಲಿಟಿ ತೋರಿಸ್ತಾ ಇದೀನಿ. ಪ್ರತಿಯೊಬ್ರು ಕೂಡ ಬೇರೆ ದೇಶಕ್ಕೆ ಬಂದು ಆರಾಮಾಗಿ ಎಂಜಾಯ್ ಮಾಡಬಹುದು. ನಮಸ್ಕಾರ ಎಲ್ರಿಗೂ. ನಮ್ಮ ಹಾಸ್ಟೆಲ್ ಅಲ್ಲೇ ನಾವು ಟೂರ್ ಪ್ಯಾಕೇಜ್ ನ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ನಾವು ಯಾವುದೇ ಒಂದು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ರು ಕೂಡ ಅಲ್ಲಿ ಟೂರ್ ಪ್ಯಾಕೇಜ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಮೆಕಾಂಗ್ ಡೆಲ್ಟಾಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಗೈಡು ಜೊತೆಗೆ ಬಸ್ಸು ಬಂತು ನಮ್ಮ ಹಾಸ್ಟೆಲ್ ಮುಂದೆನೆ. ಓಕೆ, ಎಲ್ಲ ಜನ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಇಂಡಿಯನ್ಸ್ ಯಾರು ಇಲ್ಲ, ನಾವಿಬ್ಬರೇ ಇಂಡಿಯನ್ಸ್. ಹೌಸ್ಫುಲ್. ಕರೆಕ್ಟಾಗಿ ಟೈಮು ಬೆಳಗ್ಗೆ 8:05 ಆಗಿದೆ. ನಾವಿಬ್ರು ಆರಾಮಾಗಿ 2 ಸೀಟಲ್ಲಿ ಕುತ್ಕೊಂಡಿದ್ದೀವಿ. ಹೊರಗಡೆ ಅಂತೂ ವೆದರು ಸಿಕ್ಕಾಪಟ್ಟೆ ಹೀಟು. ಒಂದು ಬಿಸ್ಕೆಟು, ಒಂದು ವಾಟರ್ ಬಾಟ್ಲು ಕೊಟ್ಟಿದ್ದಾರೆ. ಟೂ ಅವರ್ಸ್ ಬಸ್ ಜರ್ನಿ ಇತ್ತು. ಕ್ರೂಸ್ ಹತ್ರ ಕರ್ಕೊಂಡ್ ಬಂದ್ರು. ಇಲ್ಲಿ ಸುತ್ತಮುತ್ತ ಬೇಜಾನ್ ಬೋಟ್ಗಳಿದೆ ನೋಡಿ. ನಮ್ಮನ್ನ ಈ ಬೋಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹುಷಾರಾಗಿ ಬನ್ನಿ ಅಂತವ್ರೆ. ಇವಾಗ ನಮ್ನ ಬೋಟ್ ಅಲ್ಲೇ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದಾರೆ. ನೀವೇನ್ ನೋಡ್ತಿದ್ದೀರಾ ಇದೆಲ್ಲಾನು ಕೂಡ ಫ್ಲೋಟಿಂಗ್ ಹೌಸ್. ನೀರ್ ಮೇಲೆನೆ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಉಳ್ಕೊಂಡಿರೋರು ಎಲ್ಲರೂ ಕೂಡ ಫಿಶರ್ಸ್, ಮೀನ್ ಹಿಡಿಯೋರು. ಈ ಫಾರಿನ್ ಅಪ್ಪ ನೋಡಿದ್ದೇ ನೋಡ್ತಾವನೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಅದೇನು ಅಂದ್ರೆ ನೀರ್ ಯಾಕೆ ಬ್ರೌನ್ ಕಲರ್ ಆಗಿದೆ ಅಂತ. ಈ ಬೋಟ್ಗೆ ಇವರೇ ಕ್ಯಾಪ್ಟನ್. ಫೈನಲ್ಲಿ ಒಂದು ಬೇರೆ ಐಲ್ಯಾಂಡ್ ಕರ್ಕೊಂಡ್ ಬಂದ್ಬಿಟ್ರು. ಇಲ್ಲೆಲ್ಲೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ ಗುರು. ಯಾವುದೇ ಬೋರ್ಡ್ ನೋಡಿ, ಯಾವುದು ಕೂಡ ಇಂಗ್ಲಿಷ್ ಅಲ್ಲಿ ಇಲ್ಲ. ಎಲ್ಲಾನು ಕೂಡ ವಿಯೆಟ್ನಾಮೀಸ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಗುರು. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಗೆಲ್ಲ. ಗೂಗಲ್ ಟ್ರಾನ್ಸ್ಲೇಟರ್ ಅಂತ ಇರ್ಲೇಬೇಕು ಕಂಪಲ್ಸರಿ ಇಲ್ಲಿಗೆಲ್ಲ ಬಂದಾಗ. ಗುರು, ಯಾವ್ದೋ ಜಟ್ಕಾ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ನಮ್ನ. ಇದರಲ್ಲೇ ಕರ್ಕೊಂಡು ಹೋಗ್ತಾರ ತಪ್ಪದ. ಅಣ್ಣ ಸನ್ಸ್ಕ್ರೀಮ್ ಹಾಕೋತವ್ರೆ ಗುರು. ಇವ್ರಿಗೂ ಕಂಪೇರ್ ಮಾಡ್ಕೊಳಂಗಿಲ್ಲ ಕಲರ್ಗೆ. ಏನೋ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಾವು ಬಸ್ಸಿಂದ, ಬೋಟಿಂದ, ಜಟ್ಕಾ ಗಾಡಿಯಿಂದ ಐಲ್ಯಾಂಡ್ ಬಂದ್ವಿ. ಏನಕ್ಕಂದ್ರೆ ಈ ಅದ್ಭುತನ ನೋಡಕ್ಕೆ. ಅಯ್ಯೋ, ಏನೋ ಹೊಸದಾಗಿ ಏನೋ ತೋರಿಸ್ತಾರೆ ಅಂತ ಅನ್ಕೊಂಡ್ರೆ ನಾರ್ಮಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಏನು ನಾವ್ ಹೆಂಗೆ ಕಾಯಿ ಸುಲಿತೀವಿ ಅದನ್ನ ತೋರಿಸ್ತೀವಿ. ಇಲ್ಲಿ ಫಾರಿನರ್ಸು ಅದನ್ನೇ ಏನೋ ಹೊಸದಾಗಿ ಏನೋ ಸಾಧನೆ ಮಾಡ್ತಾ ಇರೋ ತರ ಇವರು ನೋಡ್ತಾ ಇದಾರೆ. ಎಲ್ಲ ವಿಡಿಯೋ ಮಾಡ್ಕೋತಾರೆ. ಏನೋ ಹೊಸದಾಗಿ ಏನೋ ಮಾಡ್ತಾರೆ, ಹೊಸ ಕೆಲಸ ಅನ್ಕೊಂಡು ನೋಡ್ತಾರೆ. ನಮಗೂ ಇದು ಬೋರ್ ಹೊಡಿತೀವಿ. ನಾವೇನೋ ಹೊಸದಾಗಿ ಏನೋ ಮಾಡ್ತಾರೆ ಅನ್ಕೊ ಬಂದ್ರೆ ಕಾಯಿ ಸುಲಿಯೋದು ತೋರಿಸ್ತಾರ ಗುರು. ಕೊಕೊನಟ್ ಕ್ಯಾಂಡಿ ಕೊಡ್ತಾವ್ರೆ ಗುರು. ಇವಾಗ ಟೇಸ್ಟ್ ಕೊಡ್ತಾರೆ ಗುರು, ಫ್ರೀಯಾಗಿ ಕೊಡ್ತಾವ್ರೆ. ಕೊಕೊನಟ್ ಕ್ಯಾಂಡಿ ಅಂತೆ. ಸ್ನೇಕ್ ವೈನ್ ಇದೆ ನೋಡಿ, ಇದನ್ನ ಕೊಡ್ತಾರೆ ಇವಾಗ ಕುಡಿಯೋಕೆ. ಯಪ್ಪ, ಭಯ ಆಯ್ತದಲ್ಲ ಗುರು ಇದು ನೋಡ್ತಾ ಇದ್ರೆ. ಒಳಗಡೆ ನಾಗರಾವು ಹೆಂಗಿದೆ ನೋಡಿ. ನಾಗರಾವು ಸೊತೋಗ್ಬಿಡೈತೆ. ಆದ್ರೆ ಅದೇ ಸೊತೋಗಿಲ್ಲ, ಆದ್ರೆ ಇವರು ಸಾಯಿಸಿರೋದು. ಒಂದ್ 2 ನಾಗರಾವು 2-3 ಇದೆ ಗುರು ಒಳಗಡೆ. ಮೇಲ್ಗಡೆ ಒಂದಿದೆ ನೋಡಿ. ಯಪ್ಪ, ನೋಡ್ತಾ ಇದ್ರೆ ಭಯ ಇದೆ. ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಸ್ನೇಕ್ ವೈನ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಮರಿ ನಾಗರಾವು ಗುರು. ಇದನ್ನ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆಯಂತೆ. ಇದು ಇವ್ರಿಗೆ ಕಲ್ಚರಲ್ ಅಂಡ್ ಟ್ರೆಡಿಷನಲ್ ರೆಮಿಡಿ ಅಂತೆ. ನಾವು ನಮ್ಮ ಇಂಡಿಯಾದಲ್ಲಿ ನಾಗರಾವ್ನ ದೇವ್ರು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ನಾಗರ ಕಲ್ಗೆ ಹಾಲ್ ಹಾಕ್ತಿವಿ, ಆದ್ರೆ ಇಲ್ಲಿ ಅದನ್ನೇ ಆಲ್ಕೋಹಾಲ್ ಮಾಡ್ಕೊಂಡು ಕುಡಿತಾ ಇದಾರೆ. ಈ ಸ್ನೇಕ್ ವೈನ್ ಚಿಕ್ಕ ಬಾಟಲ್ ನಮ್ಮ ಇಂಡಿಯನ್ ಕರೆನ್ಸಿಲಿ 850 ರೂಪಾಯಿ ಗುರು. ಹಿಂದೆ ಕಡೆನೆ ನಾಗರಾವ್ ಐತೆ. ಯಪ್ಪ, ಭಯ ಆಗೋಯ್ತು ನನಗಂತೂ ನೋಡ್ಬಿಟ್ಟು. ಈ ದೇಶದಲ್ಲಿ ಹಿಂಗೆಲ್ಲ ಇದೆ ಅಂತ. ಆದ್ರೆ ಇದನ್ನ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ ಅಂತಾನು ಹೇಳ್ತಾರೆ. ಮತ್ತೆ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಅದ್ರಲ್ಲಿ ಏನೇನೋ ತೋರಿಸಿದ್ರು. ಓಕೆ, ಆದ್ರೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಭಯ ಆಗುತ್ತೆ. ಮೇಲ್ಗಡೆಯಿಂದ ಏನಾದ್ರು ಆಗಿ ಬಿದ್ದೋಗ್ಬಿಡುತ್ತೆ ಇರೋ ಅಂತ. ಏನಕ್ಕಂದ್ರೆ ಇಲ್ಲಿ ಆ ರೇಂಜಿಗೆ ಐತೆ, ಒಂಥರ ಭಯಾನಕವಾಗೈತೆ. ಗುರು, ಹಾವುಗಳನ್ನ ಇಲ್ಲೇ ಸಾಕ್ತಾರೆ, ಇದನ್ನೇ ಕಟ್ ಮಾಡ್ಕೊಂಡು ತಿಂತಾರೆ ಗುರು. ಯಪ್ಪ, ಆಮೇಲೆ ಇಲ್ಲಿ ಬೇಜಾನ್ ಕಪ್ಪೆಗಳಿದೆ. ಕಪ್ಪೆ, ಕ್ರೊಕೊಡೈಲ್, ಮೊಸಳೆಗೆ ಊಟ ಹಾಕಕ್ಕೆ ನಾವು 10,000 ಕೊಡಬೇಕು. ತಾತ 10,000 ತಗೊಳ್ಳಿ, ಊಟ ಹಾಕ್ತೀನಿ ಈಗ. ಗುರು, ಫಿಶ್ ಮಾಂಸ ಗುರು, ಕ್ಲೀನಾಗಿ ನೋಡಿ. ಫಿಶ್ ಮಾಂಸ ಇದು. ಕ್ರೊಕೊಡೈಲ್ ತಲೆ ಮೇಲೆ ಎಗರಿಸ್ತೀನಿ ನೋಡಿ, ಈಗ ಆಟ ಆಡಿಸ್ತೀನಿ ನೋಡೋಣ.
ಕತ್ ಮೇಲ್ಗಡೆ ಹಾಕ್ತು ಬರ್ತಾ ಇಲ್ಲ. ಉಯ್ಯೋ ಈ ಮೊಸಳೆ ನೋಡಿ ಬಾಯಿ ಬಿಟ್ಕೊಂಡು ಮಲ್ಗೈತೆ, ಇದೆಲ್ಲ ಬಾಯಿ ಮುಚ್ಕೊಂಡ್ ಮಲ್ಗೈತೆ. ಬೇಜಾನ್ ಐತೆ ಮೊಸಳೆಗಳಿಲ್ಲಿ. ಹೊಟ್ಟೆ ಬಾರಿ ಹಸಿತಿತ್ತು, ಅದಕ್ಕೆ ಊಟ ಮಾಡೋಣ ಅಂತ ಬಂದ್ವಿ. ನನ್ ಮುಂದೆ ತರಕಾರಿ ಎಲ್ಲ ಇಟ್ಬಿಟ್ಟವ್ರೆ, ಉಪ್ಪು ಖಾರ ಏನೂ ಇಲ್ಲ, ಇದನ್ನೇ ತಿನ್ನಿ ಅಂತ ಕೊಟ್ರು. ಚಾಪ್ ಸ್ಟಿಕ್ ಇಂದ ಹೆಂಗೆ ತಿನ್ನೋದು ಅಂತ ಹೇಳ್ಕೊಡ್ತಾ ಇದಾರೆ. ಲೈಕ್ ದಿಸ್. ನಾವು ಕೈಯಲ್ಲಿ ತಿಂದ್ರೆ ಇವ್ರ ಪ್ರಕಾರ ನಾವು ಗಲೀಜ್ ನನ್ ಮಕ್ಳು ಅಂತೆ, ಹೈಜೀನ್ ಮೈಂಟೈನ್ ಮಾಡಲ್ವಂತೆ. 2 ಫಿಂಗರ್ಸ್ ಇಟ್ಕೋಬೇಕು. ಎಸ್, ಕಲ್ತ್ಕೊಂಡ್ಬಿಟ್ಟೆ ಗುರು, ಕೊನೆಗೂ ಎತ್ಕೊಂಡ್ಬಿಟ್ಟೆ ತರಕಾರಿನ. ಎಣ್ಣೆಲಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟಾರೆ, ಒಂಥರ ಸಪ್ಪೆ ಹೊಡಿ. ಆಮೇಲೆ ಇಲ್ಲಿರೋ ಬೋಟಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಲೋ ಗುರು, ವಿಯಟ್ನಾಮೀಸ್ ಟೋಪಿ ಕೊಟ್ಟಿದ್ದಾರೆ. ಟೋಪಿ ಹಾಕೊಂಡ್ರೆ ಸೇಮ್ ವಿಯಟ್ನಾಮೀಸ್ ತರನೇ ಕಾಣಿಸ್ತೀವಂತೆ. ಅದೊಂಥರ ಏನೋ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಇದು ನಮ್ಮ ಊರ್ ಕಡೆ ಎಲ್ಲ ಕಾವಲಿ ಹೆಂಗಿರುತ್ತೆ, ಕಾವಲಿ ಅದೇ ತರನೇ ಸೇಮ್ ಇಲ್ಲೂ ಹಿಂಗೆ ಇದೆ. ಬಟ್ ನೀರೆಲ್ಲ ಒಂದೇ ಕಡೆ ನಿಂತಿದೆ, ಜೊತೆಗೆ ಸುತ್ತಮುತ್ತ ಎಲ್ಲ ಯಾವ್ದೋ ಮರ ಗುರು, ಇದು ಯಾವ್ದೋ ಹೇಳ್ತಾರೆ ಈ ಮರ, ನನಗೆ ಬೈಕ್ ಬರ್ತಾ ಇಲ್ಲ ಇವಾಗ ಸಡನ್ ಆಗಿ. ಹೇಗಿಟ್ ಬ್ರೋ? ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಇಲ್ಲಿ ಜೇನುಳ ಸಾಕಿದ್ರು, ಇಟ್ಕೊಳಕ್ ಹೇಳಿದ್ರು, ಇಟ್ಕೊಂಡೆ. ಬೇರೆ ಬೇರೆ ದೇಶಕ್ಕೆ ಬಂದಾಗೆಲ್ಲ ತುಂಬಾ ಧೈರ್ಯ ಬಂದ್ಬಿಡುತ್ತೆ ನನಗೆ. ನಾಯಿ ಅಂದ್ರೆ ಭಯ, ಆದ್ರೆ ಥೈಲ್ಯಾಂಡ್ ಅಲ್ಲಿ ಟೈಗರ್ ನ ಮುಟ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಇನ್ನು ವಿಯೆಟ್ನಾಂ ಅಲ್ಲಿ ಜೇನ್ ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಜೇನ್ ತುಪ್ಪನ ಕುಡಿಬೇಡಿ, ನೀರ್ ಹಾಕೊಂಡ್ ಕುಡೀರಿ ಅನ್ಬಿಟ್ಟು ಕೊಟ್ರು. ಒಂದೇ ಸಲ ಎತ್ಬಿಟ್ಟೆ, ಲೈಟ್ ಆಗಿ ಬಿಸಿ ಬಿಸಿ ಆಗಿತ್ತು. ಗುರು, ಇವಾಗ ನಾವು ಬಂದಿದೀವಿ ಹೋತಿಕೆ. ವಿಯೆಟ್ನಾಂ ಅಲ್ಲಿ ಇರೋ ಫುಲ್ ಫೇಮಸ್ ಆಗಿರೋಂತ ಫುಡ್ ಸ್ಟ್ರೀಟ್. ಇಲ್ಲಿ ಮನುಷ್ಯ ತಿನ್ನೋ ಅಂತ ಫುಡ್ ಸಿಗುತ್ತೆ ಅಂತ ಅನ್ಕೊಂಡ್ ಬಂದೆ. ಇಲ್ಲಿ ನೋಡ್ರೆ ಏನೇನೋ ಇದೆ. ಗೈಸ್, ಏನ್ ಗೊತ್ತಾ, ನನ್ನ ಜೀವನದಲ್ಲಿ ಒಂದ್ಸಲನೂ ಇದನ್ನೆಲ್ಲ ಟ್ರೈ ಮಾಡಿಲ್ಲ. ಬಟ್ ಇವಾಗಲೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ. ಬೇರೆ ಬೇರೆ ದೇಶಕ್ಕೂ ಹೋಗಿದ್ದೀನಿ, ದುಬೈ, ಥೈಲ್ಯಾಂಡ್, ಅಲ್ಲಿ ಇಲ್ಲಿ ಎಲ್ಲ ನೋಡಿದೀನಿ. ಬಟ್ ದುಬೈಲಿ ಇರಲಿಲ್ಲ. ಥೈಲ್ಯಾಂಡ್ ಅಲ್ಲಿ ಈ ತರದಲ್ಲ, ಇನ್ನು ಬೇಜಾನ್ ಏನೇನೋ ಇತ್ತು, ಅದನ್ನ ಯಾವ್ದು ಟ್ರೈ ಮಾಡಿರ್ಲಿಲ್ಲ. ಸುಮ್ಮನೆ ನೋಡ್ಕೊಂಡು ಬಂದಿದೆ. ಇವಾಗ ಇಲ್ಲಿ ಟ್ರೈ ಮಾಡ್ತೀನಿ, ನೋಡೋಣ. ಗುರು, ಏನೋ ಗೊತ್ತಿಲ್ಲ, ಇಲ್ಲಿ ಬಂದಿದ ತಕ್ಷಣ ಇದೇನೋ ಕಾಣಿಸ್ತು, ಅದಕ್ಕೆ ಇದನ್ನ ಟ್ರೈ ಮಾಡೋಣ ಅಂತ ಇದ್ದೀನಿ. ಬ್ರೋ, ಇದೊಂದು ಕೊಡಿ. ಗುರು ಕೊಟ್ಟವ್ರೆ. ಚೆನ್ನಾಗಿದೆ ಗುರು. ಇದೇನಂದ್ರೆ ಡಿಸೈನ್ ಅಷ್ಟೇ, ಇದು ಬನ್ನಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಟ್ರಾಕ್ಷನ್ ಗೋಸ್ಕರ ಈ ತರ ಡಿಸೈನ್ ಮಾಡಿರ್ತಾರೆ ಅಷ್ಟೇ. ಇವರು ಆ ಸೀಟ್ ಎಲ್ಲ ಚಪ್ಲಿ ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂದ್ರೆ 30,000 ಡಾಂಗ್ ಗುರು. ಗುರು, ಇಲ್ಲಿ ಬೇಜಾನ್ ಸೀ ಫುಡ್ಸ್ ಇದೆ. ಇವಾಗ ಇದು ಬದುಕಿದೆ ಗುರು, ಈಗ ಮುಟ್ಟಿದ್ರೆ ನೋಡಿ ಹಂಗೆ ಎದೊಳುತ್ತೆ. ಇದನ್ನ ಸಾಯಿಸ್ಬಿಟ್ಟು ಕೊಡ್ತಾರೆ ತಿನ್ನಕ್ಕೆ. ಇವಾಗ ನಾವು ಅದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸ್ನೇಲ್ ಅಕ್ಕ, ಒಂದು ಸ್ನೇಲ್ ಕೊಡಕ, ಒಂದೇ ಕೊಡಕ ಸಾಕು. ಒನ್ ಪೀಸ್. ಬಸವನಹುಳನ ಕುಕ್ಕರ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಬೇಯಿಸ್ತಾರೆ. ಆಮೇಲೆ ಸಪರೇಟ್ ಆಗಿ ಗ್ರಿಲ್ ಅಲ್ಲೂ ಸುಡ್ತಾರೆ, ಒಳಗಡೆ ಇರೋ ಮಾಂಸ ಚೆನ್ನಾಗಿ ಬೇಯ್ಲಿ ಅಂತ. ಗುರು, ನಮ್ಮೂರ್ ಕಡೆ ಎಲ್ಲ ಸಿಗುತ್ತಲ್ಲ ಬಸವನಹುಳ, ಅದೇ ನನ್ನ ಕೈಲಿರೋದು. ಇವಾಗ ಈ ಕಡ್ಡಿ ಕೊಟ್ಟಿದ್ದಾರೆ, ಕಡ್ಡಿ ಹಾಕೊಂಡು ಚುಚ್ಚಿ ತಿಂತಾರದಷ್ಟೇ. ಈಗ ಬಾಯಿಗೆ ಹಾಕೊಳಕ್ಕೆ ಒಂಥರ ಆಯ್ತೈತೆ. ಗುರು, ಖಾರ ಇದೆ, ಖಾರ ಹಾಕತ್ತಾ ಇದೀನಿ. ಇದನ್ನ ತಿಂದಾಗ ಯಾವ ತರ ಫೀಲ್ ಆಯ್ತು ಅಂದ್ರೆ ರಬ್ಬರ್ ತರ ಇತ್ತು. ಬಾಯೆಲ್ಲ ಖಾರ ಹೊಡಿತೈತೆ, ಖಾರ ಹಾಕೊಂಡ್ಬಿಟ್ರು. ಇವಾಗ ಇದಕ್ಕೆ ನಾನು ಕೊಡ್ತಾ ಇರೋದು 20,000 ಗುರು. ಇಲ್ಲಿ ನೋಡಿ, 20,000. ವೆಲ್ಕಮ್. ಇವಾಗ ನಾವು ಟ್ರೈ ಮಾಡಕ್ ಹೊರಟಿರೋದು ಬಾತುಕೋಳಿ ಗುರು, ಮರಿ ಬಾತುಕೋಳಿ. ಅಂದ್ರೆ ಪುಟಾಣಿದು, ಸ್ಟಾರ್ಟಿಂಗ್ ಅವಾಗ್ಲೇ ಹುಟ್ಟಿರುತ್ತೆ ನೋಡಿ, ಅದನ್ನ ಎತ್ತಾಕೊಂಡ್ಬಂದು ಇಲ್ಲಿ ಸುಟ್ಬಿಟ್ಟು ಬೇಯಿಸ್ಕೊಡ್ತಾರೆ. ಹೊಟ್ಟೆ ಒಳಗಡೆ ಚಿಕ್ಕ ಬಾತುಕೋಳಿ ಇರುತ್ತಲ್ಲ, ಅದನ್ನ ಸುಟ್ಟು ಕೊಡ್ತಾರೆ ಇಲ್ಲಿ. ಇದಕ್ಕೆ ಮಸಾಲ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಹೇಗಿದೆ ಬಾತುಕೋಳಿ, ಮರಿ ಬಾತುಕೋಳಿ, ತುಂಬಾ ಪುಟಾಣಿದು. ಅರ್ಧ ಕಟ್ ಮಾಡಿದೆ. ಸಕಾಲಾಗಿದೆ ಗುರು, ಸಾಫ್ಟ್ ಆಗಿ ಒಳ್ಳೆ ಚಿಕನ್ ಇದ್ದಂಗೆ ಐತೆ, ಚೆನ್ನಾಗಿದೆ. ಇದಕ್ಕೆ ನಾನು ಕೊಡ್ತಾ ಇರೋದು 15,000. ತಗೊಳ್ಳಿ, ವೆಲ್ಕಮ್. ಗುರು, ಇವಾಗ ನಾವು ಆಕ್ಟೋಪಸ್ ತಿನ್ನೋಣ. ಆಕ್ಟೋಪಸ್ ಅಕ್ಕ ಫ್ರೈ ಮಾಡ್ಕೊಡಿ. 35,000 ಹೇಳ್ತಿದ್ದಾರೆ. ಅಕ್ಕ ಓಸಿ ಕೊಡಕ್ಕ ಒಂದು. ಇವ್ರ ಕುಕ್ಕಿಂಗ್ ಸ್ಟೈಲ್ ನೋಡಿ, ಎಣ್ಣೆ ಹಾಕ್ಬಿಟ್ಟವ್ರಿ. ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಾಕೊಂಡು ಉಜಾಡ್ತವ್ರೆ. ಆಕ್ಟೋಪಸ್ಸು ಉಪ್ಪು ಖಾರ ಮಸಾಲೆ ಅದು ಇದು ಏನೇನೋ ಹಾಕಿ ಕೊಟ್ಟಿದ್ದಾರೆ. ಫ್ರೈ ಮಾಡಿ ಹಂಗೆ ತಿಂತೀನಿ, ಕಣ್ಮುಚ್ಕೊಂಡು ತಿಂತೀನಿ ಗುರು. ಚೆನ್ನಾಗಿದೆ ಗುರು, ಚೆನ್ನಾಗಿದೆ. KFCಲಿ ಹೆಂಗೆ ಇದು ಮೇಲ್ಗಡೆ ಚಿಲ್ಲಿ ಪೌಡರ್ ಎಲ್ಲ ಉದುರಿಸ್ತಾರೆ ನೋಡಿ, ಆ ಥರ ಇದೆ. ಚೆನ್ನಾಗಿದೆ, ಒಂಥರ ಮಜಾ ಇದೆ. ಈಗ ನೆಕ್ಸ್ಟ್ ಐಟಮ್ ಕಡೆ ಬರೋದಾದ್ರೆ, ನಮ್ಮ ಇಂಡಿಯಾದಲ್ಲಿ ಹುಡುಗಿರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆ ತಿಂಡಿ. ಏನ್ ಹೇಳಿ, ಪಾನಿಪುರಿ. ಅದಕ್ಕೆ ವಿಯೆಟ್ನಾಮಲ್ಲೂ ಹುಡುಗಿ ನಿಂತಾಳೆ ಪಾನಿಪುರಿ ತಿನ್ನಕ್ಕೆ. ಹೌ ಮಚ್? 35,000 ಅಂತ ಗುರು. ಇಂಡಿಯಾದ ಕರೆನ್ಸಿ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಬ್ರೋ? 120 ರೂಪಾಯಿ ಏನೋ ಬೀಳುತ್ತೆ. ಯಪ್ಪ, ಏನೇನೋ ಆಗ್ತಾರೆ ಗುರು ಪಾನಿಪುರಿಗೆ. ಒಂದ್ಸಲ ಟ್ರೈ ಮಾಡೋಣ ಅಂತ ತಗೋತಾ ಇದ್ದೀನಿ. ಇಂಡಿಯಾದಲ್ಲೂ ತಿಂತಾ ಇರ್ತೀವಿ,
ಇಲ್ಲಿ ಬೇರೆ ದೇಶದಲ್ಲಿ ಹೆಂಗಿರುತ್ತೆ ಪಾನಿಪುರಿ ಅಂತ ನೋಡೋಣ ಅಂದ್ಬಿಟ್ಟು ತಗೋತಾರೆ ಅದು. ವಿಯೆಟ್ನಾಂ ದೇಶದ ಪಾನಿಪುರಿ. ಸಾಸೆಲ್ಲ ಕೊಡೋರು ಗುರು, ಅದಕ್ಕೆ ಸ್ವೀಟ್ ಹೊಡಿತೈತೆ, ಖಾರ ಹೊಡಿತೈತೆ, ಒಂಥರ ಮೀಡಿಯಂ ಮೀಡಿಯಂ. ಪಾನಿಪುರಿ ಸಖತ್ತಾಗಿದೆ. ಇವಾಗ ನಾವು ಟ್ರೈ ಮಾಡಕ್ ಹೊರಟಿರೋದು ಕ್ರಿಸ್ಪಿ ಪ್ಯಾನ್ ಕೇಕು. 800 ರೂಪಾಯಿ ಇದು ಬರೀ ಅಷ್ಟೇ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ತೀರಾ ಕಮ್ಮಿ. ಇಲ್ಲಿರೋ ಜನ ಆಳು ಮುಳು ಸೊಪ್ಪು ಗಿಪ್ಪು ಎಲ್ಲ ತಿಂತವ್ರೆ. ಒಳಗಡೆ ಏನೋ ಹಾಕಿದ್ದಾರೆ, ಏನು ಅಂತ ನೋಡೋಣ. ಏನ್ ಗುರು ಇದು? ಸೀ ಫುಡ್ ಅನ್ಸುತ್ತೆ. ಇನ್ನು ಏನೇನ್ ಸಿಗುತ್ತೋ ಎಲ್ಲಾನು ಕೂಡ ತಿಂದ್ವಿ. ಹೇಳ್ಬೇಕು ಅಂದ್ರೆ ಚೆನ್ನಾಗೂ ಇತ್ತು, ಚೆನ್ನಾಗೂ ಇರ್ಲಿಲ್ಲ ಕೆಲವೊಂದು. ನೋಡಿ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಯ್ತಾ ಇದಾರೆ. ನಾವೆಲ್ಲ ತಿಂದು ಮುಗಿಸ್ಬಿಟ್ವಿ, ಜ್ಯೂಸ್ ಕೊಡ್ಕೊಂಡು ಹೋಯ್ತಾ ಇದೀವಿ ಮನೆಗೆ. ಆಹಾ ಸಖತ್ತಾಗಿದೆ. ಎಲ್ಲ ಖಾಲಿ, ಎಲ್ಲ ಮುಚ್ಕೊಂಡು ಹೋಯ್ತವ್ರೆ ಅಂಗಡಿನ. ಒಬ್ರು ಜನನೇ ಇಲ್ಲ ಗುರು, ನೋಡಿ ಒಬ್ರು ಜನನೇ ಇಲ್ಲ. ಗುರು ಟ್ರೈ ಮಾಡಬಾರ್ದೆಲ್ಲ ಮಾಡ್ಬಿಟ್ಟೆ. ಕೊನೆಗೆ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ. ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಯೆಟ್ನಾಂ ಅಲ್ಲಿ ಕನ್ನಡದವರು ಉಳ್ಕೊಂಡಿರೋ ಅಂತ ಜಾಗಕ್ಕೆ ಬಂದ್ವಿ. ಇಲ್ಲಿ ಇವ್ರು ತಿಂಗಳಿಗೆ ಎಷ್ಟು ದುಡಿತಾರೆ, ಇಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಎಲ್ಲ ಪ್ರತಿ ಒಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೇಂಟೈನ್ ಮಾಡ್ತೀನಿ. ಬರುತ್ತೆ, ಮುಂಚೆ ಬರ್ತಾ ಇರ್ಲಿಲ್ಲ. ಮುಂಚೆ ತುಂಬಾ ಕಷ್ಟ ಅನ್ಸೋದು.